ಅದು ಬಿಹಾರಿಂದನೂ ಆಸಾಮಿಂದ ಮಕ್ಕಳು ಬಂದಿರೋದು. ಅದು ಮಕ್ಕಳು ಮದ್ರೆಸಲ್ಲಿ ಹೋದ್ರು ಮಕ್ಕಳು ಆ್ಯಕ್ಚುಲಿ ಇಲ್ಲೇ ಓದ್ಕೊಂಡಿದ್ರು ಅವರು. ಅವ್ರೇನು ಮಾಡ್ತಾರೆ, ರಜೆ ಆಯಿತು, ರಜದಲ್ಲಿ ಏನು ಮಾಡ್ತಾರೆ, ಯಾರೋ ಒಂದು ಜವಾಬ್ದಾರಿಯಲ್ಲಿ ಯಾರು ಇರ್ತಾರೆ ಅವ್ರು ಒಂದು ಗುರುಗಳು ಅಂತ ಮಾಡಿಬಿಟ್ಟು ಅವ್ರನ್ನ ಜೊತೆಯಲ್ಲಿ ಟೀಮ್ ಮಾಡಿ ಕಳಿಸ್ತಾರೆ. ಅವ್ರ ಊರಿಗೆ ಕಳಿಸ್ಬಿಟ್ಟು ಅವ್ರನ್ನ ಊರಲ್ಲಿ ಇಟ್ಟು ಅವ್ರು ವಾಪಸ್ ಕರ್ಕೊಂಡು ಬರ್ತಾರೆ. ಅಂದರೆ ಒಂದು ಶಿವಮೊಗ್ಗದಿಂದ ಒಂದು 50 ಜನ ಇದ್ದರು, 57 ಜನ, ಸಾಗರದಿಂದ ಒಂದು 47 ಜನ ಇದ್ದರು, ಆಮೇಲೆ ತುಮಕೂರಿಂದ 57 ಜನ, ಹಿಂಗೆ ಮಡಿಕೇರಿಯಿಂದ ಒಂದು 12 ಜನ, ಆ ಥರ 220 ಮಕ್ಕಳು ಬಂದಿದ್ದರು. ಅದೇನೋ ಒಂದು ಡೌಟ್ ಕೇಸಲ್ಲಿ ಯಾರೋ RSS ಅವರು ಟ್ರೀಟ್ಮೆಂಟ್ ಮಾಡೋಕ್ಕೆ ಅವ್ರು ಗೊತ್ತಾರೆ. RSS ಅವ್ರು ಬೇರೆ ಮಾಡೋದು ಕೆಲಸ ಇಲ್ಲ. ಅವ್ರು ಏನಾಗಿದೆ ಇವತ್ತು ಕನಸಲ್ಲೂ ಎಲ್ಲ ಸಾಬ್ರು ಕಾಣ್ತಾ ಇರ್ಬೋದು, ಮುಸ್ಲಿಮೇ ಕಾಣ್ತಾ ಇರ್ಬೋದು. ಈಗ ಮಕ್ಕಳು, ಸಣ್ಣ ಮಕ್ಕಳು ಏನು ಮಾಡೋಕ್ಕೆ ಸಾಧ್ಯ? ಈಗ ಐಡೆಂಟಿಫೈ ಕಾರ್ಡ್ ಇದೆ, ನಾವು ಆ್ಯಕ್ಚುಲಿ 11 ಗಂಟೆ ಬಂದಿರಂತೆ ಮಕ್ಕಳು, 11 ಗಂಟೆಯಿಂದ ಇಟ್ಕೊಂಡು ಕೂತಿದ್ದಾರಂತೆ. ಅವ್ರ ತರ ಎಲ್ಲ ದಾಖಲೆ ಇದೆ. ಈಗ ದಾಖಲೆ ಇಲ್ಲ ಅಂದರೆ ಆಯ್ತಪ್ಪ ಯಾರೋ ಜಬರ್ದಸ್ತಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಬೇಕಾದ ಕ್ರಮ ತಗೊಳ್ಳಿ. ಇಂಥ ಮೊದಲೇ ಘಟನೆ ಇಲ್ಲ ಇದು. ಇದಕ್ಕಿಂತ ಮುಂಚೆನೂ ರೈಲ್ವೆ ಸ್ಟೇಷನಲ್ಲಿ ಪದೇ ಪದೇ ಆಗ್ತಾನೇ ಇದೆ ಅಂತೆ. ಈಗ ನಮ್ಮಲ್ಲಿ ಈಗ ನನ್ಗೆ ಇವತ್ತೇ ಮಾಹಿತಿ ಬಂದಿರೋದು. ಅದಕ್ಕಿಂತ ಮುಂಚೆ 3 ತಿಂಗಳು ಮುಂಚೆನೂ ಒಂದು ಆಗಿದ್ದಂತೆ ಇದೇ ಥರ. ಆಮೇಲೆ ಇದರಲ್ಲಿ ಮಕ್ಕಳಿಗೆ ಅಲ್ಲಿ ಮಕ್ಕಳು ಜೈಲೆಲ್ಲ ಇದೆ ಅಂತಲ್ಲ, ಅಲ್ಲೇನೋ ಇಟ್ಟಿದ್ರಂತೆ, ಅಲ್ಲಿಂದ ಏನೋ ಬಿಡಿಸ್ರಂತೆ. ಆ ಥರ ದಯಮಾಡಿ ಅವ್ರನ್ನ ಮನವಿ ಮಾಡ್ತೀವಿ, ಇದು ಈ ಥರ ಮಾಡಬೇಡಿ. ನೀವು ರಾಜಕೀಯಕ್ಕೆ ಲಾಭಕ್ಕೋಸ್ಕರ ಮಾಡ್ತಾರೆ, ಬೇರೆ ಯಾವುದಿಲ್ಲ. ದೇಶದ ಮೇಲೆ ನೀವು ಪ್ರೇಮ ಇಲ್ಲ. ದೇಶದ ಮೇಲೆ ಪ್ರೇಮ ಅವರು ಯಾರೂ ಮಾಡಲ್ಲ. ಈ ದೇಶ ಯಾರ್ದು? ನಾವು ಕಟ್ಟಿರೋದು ದೇಶ, ಅವ್ರದ್ದೇ ಅಲ್ಲ. RSS ಅವ್ರೇನು ಕಟ್ಟಿಲ್ಲ, ನಾವು ಸಾಬ್ರು ಮುಸ್ಲಿಮು ಕಟ್ಟಿದ್ದೀವಿ. ದೇಶ ಇದು ನಮ್ಮ ದೇಶ, ಇದು ನಮ್ಮ ದೇಶ, ನಮ್ಮವರು ತ್ಯಾಗ ಮಾಡಿದ್ದಾರೆ. ನಮ್ಮ ದೇಶ, ಅವ್ರ ಬಗ್ಗೆ, ಅವ್ರಿಗೆ ದೇಶದ ಬಗ್ಗೆ ಎಷ್ಟು ಅಭಿಮಾನ ಇದೆ, ಎರಡಷ್ಟು ಅಭಿಮಾನ ನಮಗೂ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಂಥದ್ದೆಲ್ಲ ಕಿತ್ತೂರಿನ ಮಾಡಿಕೊಡ್ತು. ಈಗ ಎಷ್ಟೊಂದು ನಾನು ನೋಡಿದೆ, ಒಳಗಡೆ ಹೋಗಿ ನೋಡಿದ್ರೆ ಕಸ್ಟಡಿಯಲ್ಲಿ ನಿಂತಿದ್ರು. ಅದೇನಾಗಿತ್ತು, ಇದು ಸ್ಟೇಷನ್ ಪೊಲೀಸ್ ಅಂದರೆ ಸಪ್ರೇಟ್, ಅದು ಇದು ಸರ್ಕಾರಕ್ಕೂ ಬರಲ್ಲ. ಇದು ಅವ್ರಂದ್ರೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಇದು ಅವ್ರು ಟೇಕ್ ಓವರ್ ಮಾಡ್ಕೊಳ್ಳೋದು. ಅವರು ನಾನು ಹೋಗಿ ನೋಡಿದೆ ಮಕ್ಕಳಿಗೆ, ನಾನು ಪಾಪ ಮಕ್ಕಳು ತಿಂದಿರೋರಿಲ್ಲ ಅಂತ ಬಾಳೆಹಣ್ಣು, ನಾನು ಟಿಪ್ಪು ರಿಜ್ವಾನ್ ಅವರೆಲ್ಲ ಹೋಗ್ಬಿಟ್ಟು ಬಾಳೆಹಣ್ಣು ನೀರು ಕೊಟ್ಟರೆ ಆ ಮಕ್ಕಳು ಎಷ್ಟೋ ದಿನ ಎಲ್ಲೋ ಫಾರೆಸ್ಟಲ್ಲಿ ಇರ್ತಾನೆ ನೋಡಿ, ಎಷ್ಟೋ ದಿನ ತಿಂದಾಗ್ತಾನೆ ನೋಡಿ, ಆ ಥರ ಕಿಚ್ಚಿ ತಗೊಂಡು. ದಯಮಾಡಿ ಇದೆಲ್ಲ ಮಾಡಬೇಡಿ, ಅದು ಐಡೆಂಟಿಫೈ ಮಾಡಿ. ಮಾನ್ಯ ಮುಖ್ಯಮಂತ್ರಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಮುಖ್ಯಮಂತ್ರಿಗಳು ರಾಯಚೂರಲ್ಲಿದ್ದರು, ಅವ್ರ ಗಮನಕ್ಕೆ ನಮ್ಮ ಅತೀಕ್ ಸಾಹೇಬರು CM ಸೆಕ್ರೆಟರಿ ಅವ್ರು ಹೇಳಿದ ತಕ್ಷಣ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿ, ಮುಖ್ಯಮಂತ್ರಿನೇ ಪರ್ಸನಲ್ ಆಗಿ ತಗೊಂಡು ಮೇಲ್ಪಟ್ಟು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳಿಗೆ ಮಾತಾಡಿ ಅದೇನೇನು ದಾಖಲೆ ಇದೆ ಚೆಕ್ ಮಾಡಿ. ಹಂಗೇನೋ ದಾಖಲೆ ಇದ್ರೆ ಅದೇನು ಕ್ರಮ ತಗೊಳ್ಳಿ. ನೋಡ್ರೆ ಎಲ್ಲ ಕಡೆ ಎಲ್ಲರದು ದಾಖಲೆ ಇತ್ತು, ಎಲ್ಲರದು ಆಧಾರ್ ಕಾರ್ಡ್ ಇತ್ತು, ಎಲ್ಲ ಐಡೆಂಟಿಫೈ ಕಾರ್ಡ್ ಇತ್ತು. ಹಾಗಾಗಿ ಅದು ನೋಡಿ ವೆರಿಫೈ ಮಾಡಿ. ರಜಾ ಇರೋ ಕಾರಣಕ್ಕೆ ಆಚೆ ಅವ್ರ ಊರಿಗೆ ಅವರು ಬಹಳಷ್ಟು ಏನಾಗ್ತದೆ, ಇದೆಲ್ಲ ಇಂಡಿಯಾನೇ. ಇಂಡಿಯಾದಲ್ಲಿ ಇಂಡಿಯಾದವರು ಎಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ ಬರ್ಬೋದು ಅಂತ ಬಹಳಷ್ಟು ಹುಡುಗರು ಬಿಹಾರಿಂದ ಇದ್ರು, ಆಸಾಮಿಂದ ಇದ್ರು, ಜಾರ್ಖಂಡಿಂದ ಇದ್ರು. ಅವರೆಲ್ಲ ಏನ್ ಮಾಡ್ತಾರೆ, ನಮ್ಮ ರಂಜಾನ್ ಹಬ್ಬ ಈಗ ಮೊನ್ನೆ ಒಂದು 10 ದಿನ ಹಿಂದೆ ರಂಜಾನ್ ಹಬ್ಬ ಇತ್ತು. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಹಬ್ಬಕ್ಕೆ ಎಂಥವನು ಮನೆಗೆ ಹೋಗ್ತಾನೆ, ಅಂಥವ್ರು ಅಲ್ಲಿ ಮನೆಗೆ ಹೋಗಿದ್ರು. ಅಂಥ ಮಕ್ಕಳನ್ನ ತಿರ್ಗಾ ವಾಪಸ್ ರಂಜಾನ್ ಮುಗ್ದಾದ್ಮೇಲೆ ಇದು ಕರ್ಕೊಂಡು ಬಂದು ಈ ಥರ ಆಗಿರೋದು. ಇವತ್ತು ಏನೂ ತೊಂದರೆ ಆಗಿಲ್ಲ, ಎಲ್ಲ ಐಡೆಂಟಿಫೈ ಆಗಿ ಎಲ್ಲ ಮಕ್ಕಳು, ಎಲ್ಲ ಬಸ್ ವ್ಯವಸ್ಥೆ ನಾವೇ ಮಾಡಿಬಿಟ್ಟು ಶಿವಮೊಗ್ಗ 2 ಬಸ್ ಮಾಡಿ ಟೋಟಲ್ 95 ಜನ ಇದ್ರು. ಅದ್ರಲ್ಲಿ ಶಿವಮೊಗ್ಗ ಕಳಿಸಿದ್ವಿ. ತುಮಕೂರಿಗೆ ಒಂದು ಬಸ್ ಮಾಡಿ ತುಮಕೂರವರು ಹೊಟ್ಟಿದ್ದಾರೆ. ಈಗ ಮಡಿಕೇರಿ ಅವರು ಒಂದು 14 ಜನ ಇದ್ದಾರೆ, ಅವರು ಹೊಟ್ಟರೆ ಏನು ತೊಂದರೆ ಎಲ್ಲ ಹೊಟ್ಟರು. ಹೌದು, ನಾನು ಹೇಳ್ತಾ ಇಲ್ವಾ, ಮಕ್ಕಳ ಮೇಲೆ ಏನಾದ್ರು, ಮಕ್ಕಳ ಮೇಲೆ ಈ ಥರ ಮಾಡದ? ಸಣ್ಣ ಮಕ್ಕಳು ಅವರು ಅರ್ಥ ಮಾಡ್ಕೊಳ್ಬೇಕು. ಸಣ್ಣ ಮಕ್ಕಳ ಮೇಲೆ ಈ ಥರ ಮಾಡದ? ದೇಶದ ಪ್ರೇಮ ಹಂಗಿಲ್ಲ ತೋರಿಸೋದು ಪ್ರೇಮ. ದೇಶದ ಪ್ರೇಮ ಎಲ್ಲ ಒಟ್ಟಾಗಿ ಹೋದ್ರೇನೆ ದೇಶ ಬೆಳೆಯಕ್ಕೆ ಸಾಧ್ಯ. ಇವ್ರು ಒಬ್ಬರಿಂದಾನೇ ಸಾಧ್ಯ ಇಲ್ಲ. RSS ಮುಖಂಡರಿಂದ ದೇಶ ಬೆಳೆಸಕ್ಕೆ ನಾವೆಲ್ಲ ಒಗ್ಗಟ್ಟಾದ್ರೆ ಮಾತ್ರ ದೇಶ ಬೆಳೆಯಕ್ಕೆ ಸಾಧ್ಯ.